ಲೆಟರ್ ಕೊಟ್ಟಿದ್ದೀನಿ ನಾನು ಚರ್ಚೆ ಮಾಡಿ ಇಂದಾರಮ್ಮ ಕೊಡು ಲೆಟರ್ ಕೊಡಿ ಅಧ್ಯಕ್ಷ ಕೊಡು ಲೆಟರ್ ಕೊಡಿ ಇವರು ಮಾತಾಡ್ಲಿ ಬೇಕಾದ್ರೆ ಕುಂದ್ರಿ ಎಲ್ಲಾರು ಲೋಕಸಭೆ ಅವ್ರು ಉಳಿದವ್ರು ಕುಂದಿರ್ಸ್ರಿ ನೋಡಿ ಅಧ್ಯಕ್ಷ ಈ ರೀತಿ ಆಗೋದಿಲ್ಲ ಅವರು ನೋಡಿ ಅಧ್ಯಕ್ಷರೇ ನೋಡಿ ಈ ತರ ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವ್ರನ್ನ ಉಳಿಸೋಕೋಸ್ಕರ 177 ಕೋಟಿನ ಹಂಚ್ಕೊಂಡಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡಿದ್ದಾರೆ 177 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ, ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು, ಇದು ನಮ್ಮ ಹೋರಾಟ ಇದೆ. ಚರ್ಚೆಗೆ ಬನ್ನಿ, ನಾವು ಚರ್ಚೆಗೆ ರೆಡಿ. ನಾವು ಇವತ್ತು ಚರ್ಚೆಗೆ ಬರಲಿ ಅಧ್ಯಕ್ಷರೇ, ನಾವು ತಯಾರಿದ್ದೇವೆ. ಇವರಿಗೆ ಚರ್ಚೆ ಮಾಡೋದಕ್ಕೆ ಏನು ಇಲ್ಲ. ಕಲ್ಯಾಪುರಿ ಈಗ ಅಧ್ಯಕ್ಷರೇ, ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡೋಕೆ ತಯಾರಿದ್ದೀವಿ. ನೀವು ಚರ್ಚೆ ಮಾಡೋಕ್ಕಾಗುತ್ತೆ? ರಾಜೀನಾಮೆ ಕೊಡಿಸ್ತಾರೆ, ಚರ್ಚೆ ಮಾಡೋದು. ರಾಜೀನಾಮೆ ಕೊಡಿಸಿ ಚರ್ಚೆ ಮಾಡೋಣ. ಈಗ ಅಧ್ಯಕ್ಷ ವರದಿಗಳನ್ನ ದಾಖಲೆಗಳು ಯಾರು ಬೇಡ ಅಂದಿದ್ದಾರೆ? ಶ್ರೀ ಕ್ಯಾತ್ಸಂದ್ರ ರಾಜಣ್ಣ ಅವರು ಸರ್ಕಾರ ರೆಡಿ ಇದೆ. ಯಾಕೆ ನೀವು ಕೊಡ್ತಾ ಇಲ್ಲ ನೋಟಿಸು? ಯಾಕೆ ಹೆದರ್ತಾ ಇದ್ದೀರಾ? ಅವ್ರಿಗೆ ಹೇಳಪ್ಪ. ಇಡೀ ಒಂದು ಕಾಗದ ಪತ್ರ ಇಡಕ್ ತಯಾರಿಲ್ಲ ಅಲ್ವಿ ನೀವು ಅಧ್ಯಕ್ಷರೇ? ಒಂದು ಕಾಗದ ಪತ್ರ ಇಟ್ಕೊಂಡು ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 24, 25 ಮತ್ತು 25-26ನೇ ಸಾಲಿನ 7ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಎಕ್ಸ್ಪೋಸ್ ಮಾಡಿ ನೀವು ಭ್ರಷ್ಟಾಚಾರದ ಬಗ್ಗೆ ಎಕ್ಸ್ಪೋಸ್ ಮಾಡಿ ನೀವು ಹಕ್ಕು ಬಾಧ್ಯತೆಗಳ ಚಾಲೆಂಜ್ ಮಾಡ್ತಾ ಇದ್ದೀವಿ ಸ್ವಾಮಿ. ಎಕ್ಸ್ಪೋಸ್ ಮಾಡಿ.